ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. Can I come in, sir? ನಿವೇದಿತಾ ಅವರೇ, ಪ್ಲೀಸ್ ಕಮ್ ಇನ್. ನಮಸ್ಕಾರ ಸರ್. ಸರ್, ಇವತ್ತಿಂದ ಜಾಯಿನ್ ಆಗ್ತೀನಿ ಅಂತ ನಿಮ್ಮ HR ಮ್ಯಾನೇಜರ್ಗೆ ಮೇಲ್ ಮಾಡಿ ತಿಳಿಸಿದ್ದೆ. ಇದು ನನ್ನ ಅಪಾಯಿಂಟ್ಮೆಂಟ್ ಲೆಟರ್. ನಿವೇದಿತಾ ಅವರೇ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು. ಹೇಳಿ ಸರ್. ನಿವೇದಿತಾ ಅವರೇ, ನಮ್ಮ ಕಂಪ್ನಿ ರೂಲ್ಸ್ ಪ್ರಕಾರ ನಾವು ಯಾರನ್ನೇ MD ಪೋಸ್ಟಿಗೆ ರೆಕ್ರೂಟ್ ಮಾಡಿಕೊಂಡ್ರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ಎಂಪ್ಲಾಯಿ ಬಗ್ಗೆ ಹೇಳ್ತೀವಿ. ಹಾಗೆಯೇ ನಿಮ್ಮನ್ನ MD ಪೋಸ್ಟ್ಗೆ ಅಪಾಯಿಂಟ್ ಮಾಡ್ಕೊಂಡಿರೋ ವಿಷಯನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ಹೇಳಿದೆ. ಸಾರಿ ನಿವೇದಿತಾ ಅವರೇ, ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ತುಂಬ ಜನ ನಿಮ್ಮನ್ನ MDಗೆ ಅಪಾಯಿಂಟ್ ಮಾಡ್ಕೋಬಾರ್ದು ಅಂತಲೇ ವೋಟ್ ಮಾಡಿದ್ರು. ಅದಕ್ಕೆ ನಿಮ್ಮನ್ನ MDಗೆ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಐ ಆಮ್ ರಿಯಲಿ ಸಾರಿ. ಸರ್, ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾನು MD ಆಗೋದನ್ನ ಬೇಡ ಅಂದ್ರಲ್ಲ, ಅದಕ್ಕೆ ಕಾರಣ ತಿಳ್ಕೊಬೋದಾ ಸರ್? ಅದಕ್ಕೆ ಕಾರಣ ಅಂದರೆ ನಿಮ್ಮ ಮೇಲಿರೋ ಕೊಲೆ ಕೇಸ್. ನಿಮ್ಮ ಮೇಲೆ ನಿಮ್ಮ ಮಾವ ಅಂದರೆ ಮಾಜಿ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವ್ರ ಕೊಲೆ ಕೇಸ್ ನಡೀತಿದೆಯಲ್ಲ, ಆ ಕಾರಣಕ್ಕೆ. ಆದರೆ ಆ ವಿಚಾರನ ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ ಅಲ್ವಾ ಸರ್? ನೀವು ನನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡೋಕ್ಕೆ ಮುಂಚೆನೇ ನಾ ಎಲ್ಲ ವಿವರವಾಗಿ ಹೇಳಿದೆ ನಿಮಗೆ. ಅದಕ್ಕೆ ನೀವು ಆ ಕೊಲೆ ಪ್ರಕರಣ ನಡೀತಿರೋದು ನಮಗೆ ಚೆನ್ನಾಗಿ ಗೊತ್ತು, ಆದರೆ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ, ನಿಮ್ಮಂಥ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ನಮ್ಗೆ ಇಂಪಾರ್ಟೆಂಟು ಅಂತ ಹೇಳಿದ್ರಲ್ಲ ಸರ್? ಹೌದು, ನಾನೇ ಹೇಳಿದ್ದು. ಇವತ್ತು ಹಾಗೆ ಹೇಳ್ತೀನಿ. ಆದರೆ ನಿಮ್ಮನ್ನು MDಗೆ ಅಪಾಯಿಂಟ್ ಮಾಡ್ಕೋಬಾರ್ದು ಅಂತ ಹೇಳ್ತಿರೋದು ಬೋರ್ಡ್ ಮೆಂಬರ್ಸ್. ಅದಕ್ಕೆ ನಾನು ಸಮ್ಮತಿ ಕೊಡಲೇಬೇಕಾಗುತ್ತೆ. ನಾನು ಬೋರ್ಡ್ ಮೆಂಬರ್ಸ್ನ ಕನ್ವಿನ್ಸ್ ಮಾಡೋದಕ್ಕೆ ಎಷ್ಟೋ ಟ್ರೈ ಮಾಡಿದೆ, ಆದರೆ ಅವ್ರು ನನ್ನ ಮಾತು ಒಪ್ಕೊಳ್ಳೇ ಇಲ್ಲ. ನಿಜ ಹೇಳಬೇಕಂದ್ರೆ ನಿಮ್ಮಂಥ ಅಡ್ಮಿನಿಸ್ಟ್ರೇಟರ್ನ ಕಳ್ಕೊಳ್ಳೋಕ್ಕೆ ನನಗೊಂಚೂರು ಇಷ್ಟ ಇಲ್ಲ. ಬಟ್ ಐ ಆಮ್ ಹೆಲ್ಪ್ಲೆಸ್. ಪರವಾಗಿಲ್ಲ ಸರ್. ಸರ್, ಏನು ಅನ್ಕೋಬೇಡಿ. ಹೋಗೋಕ್ಕೆ ಮುಂಚೆ ಒಂದು ಮಾತು ಕೇಳ್ಬೋದಾ? ಹೇಳಿ. ನೀವು ನನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ರಲ್ಲ ಸರ್, ನನಗೆ ಕೆಲಸ ಸಿಕ್ಕಿದೆ ಅಂತ ಅಂದ್ಕೊಂಬಿಟ್ಟಿದ್ದೆ. ಸರ್, ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ನನ್ನನ್ನು MD ಪೋಸ್ಟಿಗೆ ತೊಗೋತಿದ್ದೀನಿ ಅಂತ ನೀವು ಹೇಳಿದೆ ನನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಬಿಟ್ರಲ್ಲ, ಅದು ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ಇದು ನಮ್ಮ ಕಂಪ್ನಿ ರೂಲ್ಸ್ ನಿವೇದಿತಾ ಅವರೇ. ಅಕಸ್ಮಾತ್ ನಿಮ್ಗೆ ಡೌಟ್ ಇದ್ದರೆ ನಮ್ಮ HR ಮ್ಯಾನೇಜರ್ ಹತ್ರ ಎನ್ಕ್ವೈರ್ ಮಾಡ್ಕೊಳ್ಳಿ. ಇಟ್ಸ್ ಓಕೆ ಸರ್. ಆದರೆ ಸರ್, ನನಗೆ ಸತ್ಯ ಗೊತ್ತಾಗಬೇಕಾಗಿದೆ. ನೀವು ಹೇಳಿದ್ರಲ್ಲ ಈ ಬೋರ್ಡ್ ಆಫ್ ಡೈರೆಕ್ಟರ್ಸು ಡಿಸಿಷನ್, ಅದೆಲ್ಲ ನನಗೆ ಸತ್ಯ ಅಂತ ಅನ್ನಿಸ್ತಾ ಇಲ್ಲ ಸರ್. ದಯವಿಟ್ಟು ಸತ್ಯ ಏನು ಅಂತ ಹೇಳ್ತೀರಾ? ನಿವೇದಿತಾ ಅವರೇ, ಈ ವಿಚಾರನ ನಿಮ್ಮ ಹತ್ರ ಹೇಳಬೇಕೋ ಬೇಡೋ ಗೊತ್ತಿಲ್ಲ, ಆದರೂ ಹೇಳ್ತಾ ಇದ್ದೀನಿ. ನೀವು ಹೇಳಿದ ನಿಜ. ನಿಮ್ಮನ್ನು ಈ MD ಪೋಸ್ಟಿಗೆ ತಗೋಬಾರ್ದು ಅನ್ನೋ ಕಾರಣ ಆ ಕೊಲೆ ಕೇಸ್ ಪ್ರಕರಣ ಅಲ್ಲ. ಆ ಡಿಸಿಷನ್ ತೊಗೊಂಡಿದ್ದು ಬೋರ್ಡ್ ಆಫ್ ಮೆಂಬರ್ಸ್ ಅಲ್ಲ. ನಿಮ್ಮನ್ನು MD ಪೋಸ್ಟಿಂದ ಡ್ರಾಪ್ ಮಾಡಬೇಕನ್ನೋ ಡಿಸೈಡ್ ಮಾಡಿದ್ದು ನಾನೇ.
ನಿವೇದಿತಾ ಅವ್ರನ್ನ ಎಮ್ ಡಿ ಪೋಸ್ಟಿಗೆ ತೊಗೋಬಾರ್ದು ಅಂತ ನನ್ನ ಮೇಲೆ ಒತ್ತಡ ಬಂತು. ಆ ಕಾರಣಕ್ಕೆ ನಾನು ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮನ್ನು ಎಮ್ ಡಿ ಪೋಸ್ಟಿಂದ ಡ್ರಾಪ್ ಮಾಡಬೇಕು ಅನ್ನೋ ನಿರ್ಧಾರ ತೊಗೊಂಡಿದ್ದು. ಒತ್ತಡನಾ? ಹೌದು. ನಿಮ್ಮನ್ನು ಅಪಾಯಿಂಟ್ ಮಾಡಿದ 2 ದಿನಕ್ಕೆ ಒಬ್ಬ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಯಿಂದ ನನಗೆ ಕಾಲ್ ಬಂತು. ನಾನು ಆ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಮನೆಗೆ ಹೋಗಿದ್ದೆ. ಅವರೇ ಹೇಳಿದ್ದು, ನಿಮಗೆ ಈ ಕಂಪ್ನೀಲಿ ಎಮ್ ಡಿ ಪೋಸ್ಟ್ ಕೊಡಬಾರ್ದು ಅಂತ. ನಿಮಗೆ ಎಮ್ ಡಿ ಪೋಸ್ಟ್ ಕೊಟ್ಟರೆ ನಮ್ಮ ಕಂಪ್ನಿಗೆ ತೊಂದರೆ ಮಾಡ್ತೀವಿ ಅಂದರು. ನಮ್ಮ ಕಂಪ್ನಿಗೆ ಎಲ್ಲಿ ತೊಂದರೆ ಆಗುತ್ತೋ ಅನ್ನೋ ಭಯಕ್ಕೆ ನಾನು ಒಪ್ಕೋಬೇಕಾಗಿ ಬಂತು. ತೊಂದರೆ ಮಾಡ್ತೀವಿ ಅಂದ್ರ? ಸರ್, ಈ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಯಾರು ಅಂತ ತಿಳ್ಕೊಬೋದಾ? ಆ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಬಿಂಗಾ ಅವರು. ಸುಶೀಲ್ ಕುಮಾರ್ ಬಿಂಗಾ ಅವರ? ಹೌದು, ಅವರೇ ಹೇಳಿದ್ದು ನಿಮ್ಮನ್ನ ಎಮ್ ಡಿ ಪೋಸ್ಟಿಗೆ ತೊಗೋಬಾರ್ದು ಅಂತ. ಅಲ್ಲ, ಅವ್ರು ಯಾಕೆ ಹಾಗೆ ಹೇಳಿದ್ರು? ಅದರಿಂದ ಅವ್ರಿಗೇನು ಸಿಗತ್ತೆ? ಹಾಂ, ಗೊತ್ತಾಯ್ತು ಬಿಡಿ. ಅವ್ರ ಮಗಳು ಮೃಣಾಲಿನಿಗೂ ಶಿವಕೃಷ್ಣ ದೇಸಾಯಿ ಮಗ ಸಿದ್ಧಾಂತ್ಗೂ ನಾನು ನಿಂತು ಮದುವೆ ಮಾಡಿಸ್ದೆ. ಅದಕ್ಕೆ ಅವ್ರ ಕೋಪ ಇರಬೇಕು. ಇಲ್ಲ ನಿವೇದಿತಾ ಅವರೇ, ನಿಮಗೆ ವಿಚಾರ ಕೇಳಿ ಬೇಜಾರಾಗ್ಬೋದು. ನಿಮ್ಮ ಹಸ್ಬೆಂಡ್ ದೇವಾನಂದ್ ಅವರೇ ಬಿಂಗ್ ಅವ್ರ ಹತ್ರ ಹೇಳಿದ್ರಂತೆ ನಿವೇದಿತಾ ಅವ್ರಿಗೆ ಈ ಕಂಪ್ನೀಲಿ ಕೆಲಸ ಸಿಗಬಾರ್ದು ಅಂತ. ಅದಕ್ಕೆ ಬಿಂಗ ಅವರು ನನ್ನನ್ನು ತಮ್ಮ ಮನೆಗೆ ಕರೆಸ್ಕೊಂಡು ಈ ವಿಚಾರ ಹೇಳಿದ್ರು. ದೇವಾನಂದವ್ರು ಹಾಗೆ ಮಾಡಿದ್ರ? ಆದರೆ ನಾ ಇಲ್ಲಿ ಇಂಟರ್ವ್ಯೂ ಬಂದ ವಿಚಾರ ಅವ್ರಿಗೆ ಗೊತ್ತಾಯ್ತು. ನೀವು ಇಂಟರ್ವ್ಯೂ ಬಂದೋದ್ಮೇಲೆ ನಂಗೆ ತುಂಬ ಸಂತೋಷ ಆಯಿತು. ಈ ವಿಚಾರ ದೇವಾನಂದ್ ಅವ್ರಿಗೆ ಹೇಳಬೇಕಂತ ನಾನೇ ಫೋನ್ ಮಾಡಿ ಹೇಳಿದೆ. ಆದರೆ ನಾನು ಉತ್ಸಾಹದಿಂದ ಹೇಳಿದ ವಿಷಯ ಈ ಮಟ್ಟಕ್ಕೆ ತಿರ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನಿಂದ ನಿಮಗೆ ಕೆಲಸ ಹೋಯ್ತಲ್ಲ ಅಂತ ಬೇಜಾರಾಗ್ತಿದೆ. ಐ ಆಮ್ ಸಾರಿ. ಪರವಾಗಿಲ್ಲ ಸರ್. ದೇವಾನಂದವ್ರು ಈ ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬರ್ತೇನೆ. ನಿವೇದಿತಾ ಅವರೇ, ಮುಂದೆ ಏನಾದರೂ ಹೆಲ್ಪ್ ಬೇಕಾದರೆ ಹೇಳಿ, ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಿವೇದಿತಾ ಅವ್ರನ್ನ ಎಮ್ ಡಿ ಪೋಸ್ಟ್ ತಗೋಬಾರ್ದು ಅಂತ ನನ್ನ ಮೇಲೆ ಒತ್ತಡ ಬಂತು. ನಾನು ಆ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಮನೆಗೆ ಹೋಗಿದ್ದೆ. ಅವರೇ ಹೇಳಿದ್ದು ನಿಮಗೆ ಈ ಕಂಪ್ನಿಲಿ ಎಮ್ ಡಿ ಪೋಸ್ಟ್ ಕೊಡಬಾರ್ದು ಅಂತ. ನಿಮ್ಮ ಹಸ್ಬೆಂಡ್ ದೇವಾನಂದ್ ಅವರೇ ಬಿಂಗ್ ಅವ್ರ ಹತ್ರ ಹೇಳಿದಂತೆ ನಿವೇದಿತಾ ಅವ್ರಿಗೆ ಈ ಕಂಪ್ನಿಲಿ ಕೆಲಸ ಸಿಗಬಾರ್ದು ಅಂತ. ದೇವಾನಂದ ಸ್ವಾಮಿ ಅವ್ರು ಮೀಟ್ ಮಾಡಬೇಕಾಗಿತ್ತು. ಒಂದು ನಿಮಿಷ ಕೂತ್ರಿ ಮೇಡಮ್, ಬಂದೆ.
ಮೇಡಮ್, ಏನ್ರಿ ಇವರು? ನಿವೇದಿತಾ ಮೇಡಮ್ ಬಂದಿದ್ದಾರೆ. ನಿವೇದಿತಾನ? ಏನಂತ ವಿಷಯ? ಗೊತ್ತಿಲ್ಲ ಮೇಡಮ್, ದೇವಾನಂದ್ ಸರ್ನ ಮೀಟ್ ಮಾಡಬೇಕು ಅಂತ ಹೇಳಿದರು. ಹೌದಾ? ದೇವಾನಂದ್ ಅವ್ರ ಮನೇಲಿ ಇಲ್ದಿರೋ ವಿಷಯನ ಅವ್ರಿಗೆ ಹೇಳಿದ್ರಾ? ಇಲ್ಲ ಮೇಡಮ್, ಒಂದು ನಿಮಿಷ ಕೂತಿರಿ ಅಂತ ಹೇಳ್ಬಿಟ್ಟು ಬಂದೆ. ಗುಡ್. ಅವ್ರನ್ನ ಒಳಗೆ ಕಳಿಸಿ. ಹಾಗೆ ನಾನು ಹೇಳೋ ತನಕ ಬೇರೆ ಯಾರನ್ನೂ ಒಳಗೆ ಬಿಡಬೇಡಿ. ಸರಿ ಮೇಡಮ್. ಮೇಡಮ್, ದೇವ್ಯಾನಿ ಮೇಡಮ್ ಅವರು ನಿಮಗೋಸ್ಕರ ಹಾಲಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ದೇವ್ಯಾನಿನ? ಓಕೆ, ಥ್ಯಾಂಕ್ ಯು. ಹಲೋ ದೇವ್ಯಾನಿ. ಓ, ನಿವೇದಿತಾ, ಸಾರಿ, ನೀವು ಬಂದಿದ್ದು ಗಮನಿಸ್ಲೇ ಇಲ್ಲ. ಸಚಿವೆ ಆದಮೇಲೆ ಸಿಕ್ಕಾಬಡೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಆ ಕಡೆ ಈ ಕಡೆ ನೋಡೋಕ್ಕೂ ಪುರ್ಸೋತಿರಲ್ಲ. ತುಂಬ ಫೈಲ್ಸ್ ಇರುತ್ತೆ ನೋಡೋಕ್ಕೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಂತ ಇದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಬಹಳ ದಿನಗಳ ನಂತರ ನಮ್ಮ ಮನೆಗೆ ಬಂದಿದ್ದೀರಿ. ಏನು ತಗೋತೀರಾ? ಕಾಫಿ, ಟೀ, ಜ್ಯೂಸ್? ನೋ ಥ್ಯಾಂಕ್ಸ್, ಏನೂ ಬೇಡ. ಅತ್ತೆ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನಾ ದೇವಾನಂದ ಸ್ವಾಮಿಯವ್ರ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ಅವ್ರ ಮನೇಲಿಲ್ಲ, ಯಾವುದೋ ಮೆಡಿಟೇಷನ್ ಕ್ಯಾಂಪ್ ಅಂತ ಹೋಗಿದ್ದಾರೆ. ಓ ಓ, ಬೈ ದ ವೇ ನಿವೇದಿತಾ, ಕಂಗ್ರ್ಯಾಚುಲೇಷನ್ಸ್. ಯಾಕೆ? ಸಿಗ್ಮಾ ನ್ಯೂಸ್ ಚಾನೆಲಲ್ಲಿ MD ಪೋಸ್ಟ್ ಸಿಕ್ಕಿದ್ದಕ್ಕೆ. ಯಾಕೆ ಅಪ್ಸೆಟ್ ಆದ್ರಿ? ಸಿಗ್ಮಾ ನ್ಯೂಸ್ ಚಾನೆಲ್ ಅಂತ ಇಂಟರ್ನ್ಯಾಷನಲ್ ಚಾನೆಲ್ನಲ್ಲಿ ರುದ್ರಾಂಚಲ ಡಿವಿಷನ್ಗೆ MD ಪೋಸ್ಟ್ ಸಿಕ್ಕಿದೆ. ಸಂತೋಷ ಪಡೋದ್ರ ಬದಲು ಅಪ್ಸೆಟ್ ಆಗಿ ಕೂತಿದ್ದೀರಲ್ಲ? ಕೆಲಸ ಏನೋ ಸಿಕ್ಕಿತ್ತು, ಆದರೆ ಹೋಗೋಕ್ಕಾಗಲಿಲ್ಲ. ಓಹ್, ಯಾಕೆ? ಏನಾಯಿತು? ಎಲ್ಲ ದೇವಾನಂದ ಸ್ವಾಮಿಯವರ ಕೃಪಾ ಕಟಾಕ್ಷ. ನಂಗೆ ಅರ್ಥ ಆಗ್ತಾ ಇಲ್ಲ. ದೇವ್ಯಾನಿ, ಗಂಡನ ಸಪೋರ್ಟ್ ಇಲ್ಲದೆ ಹೆಂಡತಿ ಆದವಳು ತನ್ನ ಸಾಮರ್ಥ್ಯದಿಂದ ಕೆಲಸಕ್ಕೆ ಸೇರಿಕೊಂಡ್ರೆ ಸಹಿಸ್ಕೊಳ್ದೇ ಇರುವಂಥ ಗಂಡಂದರು ಈ ಪ್ರಪಂಚದಲ್ಲಿ ಎಷ್ಟು ಜನ ಇರಬಹುದು? ಸುಮಾರು ಜನ ಇದ್ದಾರೆ. ದೇವಾನಂದ ಸ್ವಾಮಿಯವರು ಆ ಲಿಸ್ಟ್ಗೆ ಸೇರ್ತಾರೆ. ನೀವು ಯಾಕೋ ತುಂಬ ಅಪ್ಸೆಟ್ ಆಗಿದ್ದೀರಾ ಅನ್ಸುತ್ತೆ. ಸ್ವಲ್ಪ ಕೂಲ್ ಡ್ರಿಂಕ್ಸ್ ತಗೋತೀರಾ? ಬೇಡ, ನಾ ಹೊರಡ್ತೀನಿ. ನಿವೇದಿತಾ, ನಿವೇದಿತಾ, ನಿಂತ್ಕೊಳ್ಳಿ ಪ್ಲೀಸ್. ಒಂದು ನಿಮಿಷ ಬಂದು ಕೂತ್ಕೊಳ್ಳಿ ಪ್ಲೀಸ್. ಬನ್ನಿ, ಕಮಾನ್. ಯಾಕೆ ಯಾಕೆ ಇಷ್ಟು ಅಪ್ಸೆಟ್ ಆಗಿದ್ದೀರಾ ನಿವೇದಿತಾ? ಏನಾಯ್ತು? ಏನಿಲ್ಲ ದೇವ್ಯಾನಿ, ನನ್ನ ಪರ್ಸ್ನಲ್ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ಕೋತೀನಿ. ದಯವಿಟ್ಟು ಆ ಥರ ಹೇಳಬೇಡಿ. ಮನಸ್ಸಿನ ದುಃಖನ ಯಾರ ಹತ್ರನಾದರೂ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ. ನೋಡಿ, ನಾನು ನಿಮ್ಮ ವೈರಿ ಅಂತ ಅನ್ಕೋಬೇಡಿ. ಯಾವುದೋ ಒಂದು ಸಂದರ್ಭಗಳಲ್ಲಿ ನನ್ನಿಂದ ನಿಮಗೆ, ನಿಮ್ಮಿಂದ ನನಗೆ ಬೇಸರ ಆಗಿರ್ಬೋದು. ಆದರೆ ಆ ಕಹಿನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನೀವು ಮನಸ್ಸಲ್ಲಿ ಇಟ್ಕೋಬೇಡಿ. ನಾನು ಒಂದು ಹೆಣ್ಣೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವಿಬ್ಬರು ಈ ಮನೆ ಸೊಸೆರು. ಅದೇನಾಯಿತು ಅಂತ ನನ್ನ ಹತ್ರ ಹೇಳಿ, ಮನಸ್ಸು ಹಗುರ ಆಗುತ್ತೆ. ಅದು ನನಗೆ ಸಿಗ್ಮಾ ಚಾನಲಲ್ಲಿ MD ಪೋಸ್ಟ್ ಸಿಕ್ಕಿತ್ತು. ಆ ಚಾನಲ್ ಓನರ್ ಶೈಲೇಶ್ ಕಪೂರು
ದೇವಾನಂದ ಸ್ವಾಮಿಯವ್ರ ಫ್ರೆಂಡು. ಹಾಂ, ಗೊತ್ತು. ನನಗೆ ಕೆಲಸ ಸಿಕ್ಕ ವಿಚಾರ ದೇವಾನಂದ ಸ್ವಾಮಿಯವ್ರಿಗೆ ಗೊತ್ತಾಗಿ ನನಗೆ ಸಿಕ್ಕಿದ ಕೆಲಸ ಸಿಗದಿರೋ ಹಾಗೆ ಮಾಡಿಬಿಟ್ರು. ಇದ್ರ ಬಗ್ಗೆನೇ ಅವ್ರಿಗೆ ಪ್ರಶ್ನೆ ಕೇಳೋಣ ಅಂತ ಫೋನ್ ಮಾಡಿದ್ರೆ ಫೋನು ನಾಟ್ ರೀಚಬಲ್ ಅಂತ ಬಂತು. ಅದಕ್ಕೆ ನನ್ನ ಮನೆಗೆ ಬರಬೇಕಾಗಿ ಬಂತು. ಓ ಸಾರಿ. ಅಂತೂ ದೇವಾನಂದ್ ಅವರು ತಮ್ಮ ಹಠನ ತಾವು ಸಾಧಿಸ್ಬಿಟ್ರು. ಹಠ ಸಾಧಿಸಿದ್ರ? ದಿವ್ಯನಿ ಏನು ಹೇಳ್ತಾ ಇದ್ದೀರಾ ನೀವು? ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ನಿಮ್ಗೆ ಈ ವಿಚಾರ ಎಲ್ಲ ಗೊತ್ತಿತ್ತು ಅಂತ ಅನಿಸ್ತಾ ಇದೆ. ಏನು ವಿಷಯ ಹೇಳಿ ದೇವ್ಯಾನಿ? ಏನಿಲ್ಲ ಬಿಡಿ ನಿವೇದಿತಾ. ಪಾಪ ನೀವು ಮೊದಲೇ ತುಂಬ ಅಪ್ಸೆಟ್ ಆಗಿದ್ದೀರಿ. ಮತ್ತೆ ನಾನು ಈ ವಿಚಾರ ನಿಮ್ಗೆ ಹೇಳಿ ನಿಮ್ಮಿಬ್ಬರ ಮಧ್ಯೆ ಇರೋ ಭಿನ್ನಾಭಿಪ್ರಾಯಗಳನ್ನ ಹೆಚ್ಚು ಮಾಡೋಕ್ಕೆ ನನಗೆ ಮನಸ್ಸಿಲ್ಲ. ಬಿಡಿ ದೇವ್ಯಾನಿ, ಪ್ಲೀಸ್ ಏನು ವಿಷಯ ಅಂತ ಹೇಳಿ. ನಿಮಗೆ ಸಿಗ್ಮಾ ನ್ಯೂಸ್ ಚಾನಲಲ್ಲಿ ಕೆಲಸ ಸಿಕ್ಕಿದ್ದ ದಿವಸ ಶೈಲೇಶ್ ಕಪೂರು ದೇವಾನಂದ್ ಅವ್ರಿಗೆ ಫೋನ್ ಮಾಡಿದರು. ನಿಮಗೆ ಕೆಲಸ ಸಿಕ್ಕಿದ ವಿಚಾರನೂ ಹೇಳಿದ್ರು. ಆದರೆ ದೇವಾನಂದ್ ಅವ್ರಿಗೆ ನಿಮ್ಗೆ ಆ ಕಂಪ್ನಿಲಿ ಕೆಲಸ ಸಿಕ್ಕಿದ್ದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಶೈಲೇಶ್ ಕಪೂರ್ ಅವ್ರ ಜೊತೆ ಫೋನಲ್ಲಿ ಮಾತಾಡ್ತಾಯಿದ್ರು. ನಿವೇದಿತಾಗೆ ನಿಮ್ಮ ಚಾನಲಲ್ಲಿ ಕೆಲಸ ಕೊಟ್ಟಿದ್ದು ನನಗೆ ಯಾವ ಸಂತೋಷನೂ ಕೊಟ್ಟಿಲ್ಲ. ನಿವೇದಿತಾ ಯಾರ ಸಹಾಯನೂ ಇಲ್ಲದೆ ಬದುಕ್ತೀನಿ ಅನ್ನೋ ಅಹಂಕಾರದಿಂದ ಮಾತಾಡ್ತಾರೆ. ಅದಕ್ಕೆ ನನಗೆ ಅವ್ರ ಕಂಡ್ರೆ ಇಷ್ಟ ಇಲ್ಲ. ನೀವು ಅವರು ಕೆಲಸ ಕೊಡದೇ ಇದ್ರೇನೆ ನನಗೆ ಸಂತೋಷ ಆಗ್ತಿದ್ದು ಅಂತ ಹೇಳಿದ್ರು. ಆ ಮಾತುಗಳನ್ನ ಕೇಳಿ ನನಗೆ ತುಂಬ ಬೇಜಾರಾಯಿತು. ನಾವಿಬ್ಬರು ಊರ್ಗಿತ್ತಿರು. ನಮ್ಮಿಬ್ಬರ ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳಿರ್ಬೋದು, ಆದರೆ ವೈಯಕ್ತಿಕವಾಗಿ ನನಗೆ ನಿಮ್ಮ ಬಗ್ಗೆ ತುಂಬಾ ಗೌರವ ಇದೆ. ಪಾಪ ನೀವು ಎಷ್ಟು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಆ ಕೆಲಸನ ಪಡ್ಕೊಂಡಿದ್ರಿ. ಅದನ್ನು ಕಡಿಯೋ ಪ್ರಯತ್ನ ಮಾಡಿಬಿಟ್ರು ದೇವಾನಂದ್. ಇದನ್ನ ನಾನು ಕೃಷ್ಣ ಅವತ್ತು ಬಲವಾಗಿ ಅಪೋಸ್ ಮಾಡಿದ್ವಿ. ನಿಮ್ಮಿಬ್ರು ಮನಸ್ತಾಪಗಳು ಏನೇ ಇರ್ಬೋದು ಅದನ್ನ ಪರ್ಸನಲ್ ಲೆವೆಲಲ್ಲೇ ಇಟ್ಕೊಳ್ಳಿ. ಪಾಪ ಅವ್ರ ಜೀವನಕ್ಕೆ ಆಧಾರ ಆಗಿರೋ ಕೆಲಸಕ್ಕೆ ಕಲ್ಲು ಹಾಕಬೇಡಿ ಅಂದ್ವಿ. ನನ್ನ ಕೃಷ್ಣ ಮಾತುಗಳು ಕೇಳಿ ದೇವಾನಂದ್ ಅವರು ಕನ್ವಿನ್ಸ್ ಆಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಅವರು ನಮಗೂ ಗೊತ್ತಿಲ್ಲದೆ ನಿಮಗೆ ಕೆಲಸ ಸಿಗದೇ ಇರೋ ಹಾಗೆ ಮಾಡಿದ್ದಾರೆ. ನಿವೇದಿತಾ, ನಿಮ್ಮ ಕಂಡ್ರೆ ನಿಜವಾಗ್ಲೂ ಪಾಪ ಅನ್ನಿಸ್ತಿದೆ ನನಗೆ. ದೇವಾನಂದ್ ಅವ್ರ ನಡವಳಿಕೆಯಿಂದ ನಿಮಗೆ ತುಂಬ ಬೇಜಾರಾಗಿದೆ. ಒಂದು ಹೆಣ್ಣಿಗೆ ತನ್ನ ಗಂಡನೇ ಹಿತಶತ್ರು ಆದಾಗ ಅವಳ ಮನಸ್ಸಿಗೆ ಎಂಥ ಆಘಾತ ಆಗ್ಬೋದು ಅಂತ ನಾನು ಊಹಿಸಬಲ್ಲೆ. ನಿಮ್ಮ ಮನೇಲಿ ತುಂಬ ಕಷ್ಟ ಇದೆ. ಇಂಥ ಟೈಮಲ್ಲಿ ನಿಮಗೆ ಕೆಲಸದ ಅನಿವಾರ್ಯತೆ ಎಷ್ಟಿದೆ ಅಂತ ದೇವಾನಂದ್ ಅವ್ರಿಗೂ ಗೊತ್ತು. ಆದರೂ ಈ ರೀತಿ ಮಾಡಿದ್ದಾರೆ. ದೇವಾನಂದ್ ಅವರು ಇಷ್ಟು ಕೆಳಮಟ್ಟಕ್ಕೆ ಇಳಿಬಾರ್ದಾಗಿತ್ತು. ದೇವಾನಂದ ಸ್ವಾಮಿ ಅವ್ರಿಗೆ ಬಹುಶಃ ನೀವು ಬೇರೆ ಎಲ್ಲೂ ಕೆಲಸ ಮಾಡೋದು ಇಷ್ಟ ಆಗಲ್ಲ ಅನ್ಸುತ್ತೆ. ಅವ್ರು ಅದಕ್ಕೆ ಅವಕಾಶನೂ ಮಾಡಿಕೊಡಲ್ಲ ಅಂತ ಅನ್ಸುತ್ತೆ. ನಿವೇದಿತಾ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನೀವು ಮತ್ತೆ ನಮ್ಮ ಪಾಂಚಜನ್ಯ ಚಾನೆಲ್ಗೆ MD ಆಗಿ ಯಾಕೆ ಸೇರ್ಕೋಬಾರ್ದು? ನಾನು ಕೃಷ್ಣ ಹತ್ರ ಮಾತಾಡ್ತೀನಿ. ಥ್ಯಾಂಕ್ಸ್ ದೇವ್ಯಾನಿ. ಥ್ಯಾಂಕ್ಸ್ ಫಾರ್ ಯರ್ ಕನ್ಸರ್ನ್. ನೀವು ಕೊಟ್ಟಿರೋ ಆಫರ್ನ ಒಪ್ಕೊಳ್ಳೋ ಮನಸ್ಥಿತಿಲಿ ನಾನಿಲ್ಲ. ಸಾರಿ. ದೇವಾನಂದ ಸ್ವಾಮಿಯವರು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ. ನಾನು ಪಾಂಚಜನ್ಯ ಚಾನಲ್ ಕೆಲಸ ಬಿಟ್ಟಿದ್ದು ನನಗೆ ಅವಮಾನ ಆಯಿತು ಅಂತ. ಈಗ ನಮ್ಮ ಮನೇಲಿ ಕಷ್ಟ ಇದೆ ಅಂತಾಗಲಿ, ದೇವಾನಂದ ಸ್ವಾಮಿಯವ್ರನ್ನ ಎದುರು ಹಾಕೊಂಡ್ರೆ ನನಗೆ ಬೇರೆ ಕೆಲಸ ಸಿಗಲ್ಲ ಅಂತಾಗಲಿ ನಿಮ್ಮ ಆಫರ್ನ ಒಪ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ದೇವಾನಂದ ಸ್ವಾಮಿಯವರು ನನಗೆಷ್ಟೇ ತೊಂದರೆ ಕೊಡಲಿ, ನೋವು ಮಾಡಲಿ, ಧೈರ್ಯವಾಗಿ ಎದುರಿಸ್ತೇನೆ.
ಯಾವತ್ತೂ ನನ್ನ ಸ್ವಾಭಿಮಾನನ ಮರೆತು ನಾ ಅವ್ರ ಮುಂದೆ ತಲೆ ಬಾಗಲ್ಲ. ಆಫರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ದೇವ್ಯಾನಿ. ನಾನು ಬರ್ತೀನಿ. ಎಮೋಷನಲ್ ಫೂಲ್. ಹೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ. ಹೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ. ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ. ಬೆಳಕಿನ